ನಂಜನಗೂಡು ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ತಾಲೂಕು ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಮಾರಂಭವನ್ನು ಗಣ್ಯ ವ್ಯಕ್ತಿಗಳೆಲ್ಲರೂ ಗೌರವ ಗೀತೆಗಳನ್ನು ಹಾಡುವ ಮೂಲಕ ಜ್ಯೋತಿ ಬೆಳಗುವುದರೊಂದಿಗೆ ಉದ್ಘಾಟನೆ ಮಾಡಿದರು. ಸಮಾರಂಭವನ್ನು ಉದ್ದೇಶಿಸಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಮಾತನಾಡಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಮಹಿಳೆಯರು ಕೂಡ ದೇಶವನ್ನು ಆಳಬಹುದೆಂದು ತೋರಿಸಿದ್ದಾರೆ. ಮಹಿಳೆಯರು ಇಂದು ಅಡಿಗೆ ಮನೆಯಿಂದ ಬಾಹ್ಯಾಕಾಶದ ಅಂತರಿಕ್ಷದವರೆಗೆ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಎಲ್ಲ ರಂಗಗಳಲ್ಲಿ ಮಹಿಳೆಯರು ಕಾಣಿಸಿಕೊಳ್ಳುತ್ತಿರುವುದು ನನಗೆ ಹೆಮ್ಮೆಯ ವಿಚಾರವಾಗಿದೆ. ಮಹಿಳಾ ಶಕ್ತಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿದರು. ಸಮಾರಂಭದಲ್ಲಿ ನಗರಾಭಿವೃದ್ಧಿ ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ದರ್ಶನ್ ಧ್ರುವನಾರಾಯಣ್, ಮಾಜಿ ಶಾಸಕರಾದ ಕಡಲೆ ಕೇಶವಮೂರ್ತಿ, ದಂಡಾಧಿಕಾರಿಗಳಾದ ಡಾಕ್ಟರ್ ಸ್ಮಿತಾ ರಾಮು, ಯೋಜನಾ ಅಧ್ಯಕ್ಷರಾದ ಮಾರುತಿ ಮುಂತಾದ ಗಣ್ಯರು ಹಾಜರಿದ್ದರು. ಮತ್ತೆ ಆಗಿನ ಕಾಲದಲ್ಲಿ ಬರೀ ಮೇಲ್ವರ್ಗದ ಮಹಿಳೆಯರು ಮಾತ್ರಲ್ಲ, ಬೇಕಾದಷ್ಟು ಕೆಳವರ್ಗದ ಮಹಿಳೆಯರು ಕೂಡ ಸಣ್ಣ ಚಳವಳಿಯಲ್ಲಿ ಭಾಗವಹಿಸಿದರು. ಅಕ್ಕ ಮಾಧವಿ ಇರ್ಬೋದು, ಆಯುರ್ವೇದ ಲಕ್ಕಮ್ಮ ಇರ್ಬೋದು, ಅಷ್ಟೇ ವೇಷ ತೊಡಗಿದಂತಹ ಸಂಘವಾಗಿರ್ಬೋದು, ಎಲ್ಲರೂ ಕೂಡ ಸಣ್ಣ ಚಳವಳಿಯಲ್ಲಿ ತೊಡಗಿ